ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಮೃದುವಾಗಿ ಇಡ್ಲಿನ ಹೇಗೆ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬರ್ರಿ ಅದಕ್ಕೆ ಏನೇನು ಬೇಕಾ ನೋಡೋಣ್ರಿ. ಈ ಕಪ್ಪಿಂದ ನಾನು 1 ಕಪ್ನಷ್ಟು ಉದ್ದಿನ ಬೇಳೆನ ತೊಗೊಂಡಿದ್ದೆ. ಈ ಕಪ್ಪಿಂದ ಅರ್ಧ ಕಪ್ನಷ್ಟು ಮೀಡಿಯಮ್ ಅವಲಕ್ಕಿನ ತೊಗೊಂಡಿನಿ. ನಾನು ನಾಳೆ ಬೆಳಗ್ಗೆ ತಿಂಡಿ ಮಾಡ್ತಿರೋದ್ರಿಂದ ನಾನಿವತ್ತು ಬೆಳಗ್ಗೆನೇ 12 ಗಂಟೆಗೆ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಎರಡನ್ನು, ಮತ್ತು ಉದ್ದಿನಬೇಳೆ ಮತ್ತು ಅವಲಕ್ಕಿನ ಎರಡನ್ನು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಸಾಯಂಕಾಲನ ಮಿಕ್ಸಿಗೆ ಹಾಕ್ತಿರೋದು. ಹಾಗಾಗಿ ಈ ಕಪ್ಪಿಂದ ನಾನು 2 ಕಪ್ಪಷ್ಟು ಇಡ್ಲಿ ರವಾನ ನಾನಿಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪನೇ ನೀರು ಹಾಕ್ತೀನಿ ರೀ. ಇಡ್ಲಿದು ರವೆ ಮುಳಿಗೆ ಸ್ವಲ್ಪ ಮೇಲ್ಗಡೆ ನೀರು ಬಂದಿರಬೇಕು, ಅಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ. ಇವಾಗ ಇದು 5 ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ ರೀ. 2 ರಿಂದ 3 ಬಾರಿ ಉದ್ದಿನಬೇಳೆ ಮತ್ತು ಅವಲಕ್ಕಿನ ತೊಳ್ಕೊಂಡು 5 ರಿಂದ 6 ತಾಸು ನೆನೆಲಿಕ್ಕೆ ಬಿಟ್ಟಿದ್ದೀನಿ ನಾನಿವಾಗ ಸಾಯಂಕಾಲ ಮಿಕ್ಸಿಗೆ ಹಾಕ್ತಿರೋದ್ರಿಂದ ಓವರ್ನೈಟ್ ನೆನೆಲಿಕ್ಕೆ ಬಿಡ್ತೀನಿ ರೀ. ಮುಂದಿನ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಇದನ್ನು ಇವಾಗ ಮಿಕ್ಸಿ ಹಾಕೊಂಡು ನೋಡಿರಿ. ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿರಿ. ಈ ಥರ ಕಾಳು ಎಲ್ಲಿ ಉಳಿಬಾರ್ದ್ರಿ, ಅದು ಅಷ್ಟು ಫೈನ್ ಪೇಸ್ಟ್ ಆಗಬೇಕು. ಇದನ್ನು ಇವಾಗ ಒಂದು ಪ್ಲಾಸ್ಟಿಕ್ ಪಾತ್ರೆಗೆ ಹಾಕೋತೀನಿ ರೀ. ರುಬ್ಬಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕೋತೀನಿ ರೀ. ಇದು ಇವಾಗ ನೆನೆದು 5 ನಿಮಿಷ ಆಗಿದೆ ರೀ. ಇದನ್ನು ಇವಾಗ ಇದಕ್ಕೆ ಹಾಕೊಳ್ಳೋಣ್ರಿ. ಯಾವ ರೀತಿ ಹಾಕೋತೀನಿ ನೋಡಿರಿ. ಈ ಥರ ಕೈಯಿಂದ ಹಿಂಡಬೇಕು. ಇದನ್ನು ನೀರು ಇರಬಾರ್ದ್ರಿ ಇದ್ರಾಗ. ನೋಡಿರಿ, ಈ ಥರ ರವಾನೇ ಇರಬೇಕು. ಅದನ್ನು ಇದಕ್ಕೆ ಹಾಕೋತೀನಿ ರೀ. ನೀವು ಇದಕ್ಕೆ ಸೋಡಾ ಪುಡಿ ಏನು ಹಾಕದೇನೆ ನೀವು ಇಡ್ಲಿ ಮಾಡ್ಕೊಳ್ಬೋದು. ಯಾಕಂದರೆ ನಾನು ಇಲ್ಲಿ ಅವಲಕ್ಕಿ ಮಿಕ್ಸ್ ಮಾಡಿರೋದ್ರಿಂದ ಸ್ಮೂತಾಗಿ ಬರುತ್ತೆ ರೀ ಇದು ಇಡ್ಲಿ. ಇದರಲ್ಲಿರುವಂಥದ್ದನ್ನು ಎಲ್ಲದನ್ನು ಹಿಂಡಿ ಇದಕ್ಕೆ ಹಾಕ್ಕೊಂಡು ತೋರಿಸ್ತೇನೆ ರೀ. ನೋಡಿರಿ, ಇವಾಗ ನಾನು ಇದರಲ್ಲಿರುವಂಥ ರವಾನ ಹಿಂಡಿ ಇದಕ್ಕೆ ಹಾಕಿದ್ದೀನಿ. ಇವು ನೀರು ವೇಸ್ಟ್ ರೀ. ಇದನ್ನು ನೆಕ್ಸ್ಟ್ ಇದಕ್ಕೆ ಯೂಸ್ ಮಾಡೋಂಗೆ. ಇವಾಗ ರೆಡಿಯಾಗಿದೆ ರೀ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದಕ್ಕೆ ನೀರು ಫಸ್ಟ್ಗೆ ಆ್ಯಡ್ ಮಾಡಿರ್ತೀವಿ, ಹಾಗಾಗಿ ಇಲ್ಲಿ ನೆಕ್ಸ್ಟ್ ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಹಿಟ್ಟು ಸ್ವಲ್ಪ ತಿಳು ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ರವಾನ ನೀರಲ್ಲಿ ನೆನೆಸಿ ಹಾಕೋಬೇಕ್ರಿ. ನೋಡಿರಿ, ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ನಾಳೆ ಬೆಳಿಗ್ಗೆ ತಿಂಡಿನ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತು ಬೆಳಿಗ್ಗೆ ನಾನು ನೆನಲಿಕ್ಕೆ ಇಟ್ಟಿದ್ದೆ. ಇದನ್ನು ಎಲ್ಲನೂ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಓವರ್ನೈಟ್ ನೆನೆಲಿಕ್ಕೆ ಬಿಡ್ತೀನಿ ರೀ. ನೋಡಿರಿ, ಇವಾಗ ಬೆಳಿಗ್ಗೆ ಆಗಿದೆ. ನಾನು ನಿನ್ನೆ ಇದನ್ನು ನೆನೆ ಹಾಕ್ಕೊಂಡು ಓವರ್ನೈಟ್ ನೆನೆಲಿಕ್ಕೆ ಇಟ್ಟಿದ್ದೆನಲ್ಲ ರೀ. ಅದನ್ನು ಇವಾಗ ಓಪನ್ ಮಾಡ್ತೀನಿ ರೀ. ನೋಡಿರಿ, ಎಷ್ಟು ಚಂದ ಉಬ್ಕೊಂಡು ಬಂದಿದೆ. ಇದಕ್ಕೆ ನೀವು ಸೋಡಾ ಪುಡಿ ಹಾಕುವಂಥ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಸ್ವಲ್ಪನೇ ಉಪ್ಪು ಆ್ಯಡ್ ಮಾಡ್ತೀನಿ ರೀ. 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ನಾನು ಇವಾಗ ಆ್ಯಡ್ ಮಾಡತ್ತೀನಿ ರೀ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ, ಇವಾಗ ಇಡ್ಲಿ ಮಾಡೋದು ಹೇಗಂತ ತೋರಿಸ್ತೀನಿ ರೀ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇಡ್ಲಿ ಮಾಡೋ ಸಾಚನ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಎಣ್ಣೆನ ಹಚ್ತೀನಿ ರೀ. ಎಣ್ಣೆ ಹಚ್ಚೋದ್ರಿಂದ ಇಡ್ಲಿ ಬೇಗನೆ ಏಳ್ತಾವ. ಇಲ್ಲಿ 3 ಸಾಚಗಳು ಬಂದಿದೆ ನಮ್ಮ ಇಡ್ಲಿ ಮನೆಗೆ. ಇವಾಗ ಈ ಸಾಚಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿರುವಂಥ ಇಡ್ಲಿ ಹಿಟ್ಟನ್ನು ಹಾಕೋತೀನಿ ರೀ.
ನೋಡಿರಿ ಇವಾಗ ಇಡ್ಲಿ ಪಾತ್ರೆ ಒಳಗಡೆ ನಾನು ಸಾಚನ ಇಟ್ಟು ಅದರೊಳಗಡೆ ಹಿಟ್ಟು ಹಾಕಿ ಬೇಯಲಿಕ್ಕೆ ಇಟ್ಟಿದ್ನಲ್ರಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ನಾನು 20 ನಿಮಿಷನ ಇದನ್ನು ಬೇಯಿಸ್ಕೊತೀನಿ ರೀ. ಇವಾಗ ಇದು 20 ನಿಮಿಷ ಆದಮೇಲೆ ನೋಡೋಣ ರೀ. ಉರಿನ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸೋಣ ರೀ. ಬರ್ರಿ ಇವಾಗ 20 ನಿಮಿಷ ಆಗಿದೆ. ಇಡ್ಲಿನ ನೋಡೋಣ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಇಡ್ಲಿ ಬೆಳ್ಳಗೆ. ಬರ್ರಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ತೋರಿಸ್ತೀನಿ ರೀ. ನೋಡಿರಿ ಎಣ್ಣೆ ಹಚ್ಚೋದ್ರಿಂದ ಇದರಲ್ಲಿ ಸ್ವಲ್ಪನೂ ಉಳಿಯೋದಿಲ್ಲ, ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಪ್ರತಿ ಸಲ ಹಾಕುವಾಗ ನೀವು ಎಣ್ಣೆನ ಹಚ್ಚಿ ಹಿಟ್ಟನ್ನು ಹಾಕಿರಿ. ನೋಡಿರಿ ಬಿಸಿ ಬಿಸಿಯಾದ ಇಡ್ಲಿ ರೆಡಿಯಾಗಿದೆ. ಟಿಫನ್ ಬಾಕ್ಸು ಸಹ ನೀವು ಕಟ್ಬೋದು. ಬರ್ರಿ ಇವಾಗ ಒಂದು ನೋಡ್ತೀನಿ ರೀ. ನೋಡಿರಿ ಎಷ್ಟು ಮೆತ್ತಗೆ ಬಂದಿದೆ, ಮೃದುವಾಗಿ ಸಾಫ್ಟಾಗಿ ಬಂದಿದೆ ನೋಡಿರಿ. ಇಡ್ಲಿ ಮಾಡೋದಕ್ಕೆ ನಾನು 3 ಪದಾರ್ಥಗಳನ್ನ ಹಾಕಿ ಮಾಡಿದ್ದೀನಿ. ಸಿಂಪಲ್ಲಾಗಿ ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಮುಂದಿನ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.